ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುಮಕೂರು ನಗರದ ಶ್ರೀ ಕೃಷ್ಣಾನಗರದಲ್ಲಿರುವ ನವಗ್ರಹ ದೋಷಗಳನ್ನು ಜಾತಕ ದೋಷಗಳನ್ನು ನಿವಾರಿಸುವ ಮಹಾಗಣಪತಿ ಸಮೇತ ನೆಲೆ ನಿಂತಿರುವ ಶ್ರೀಕೃಷ್ಣ ದೇವಾಲಯದ ಬಗ್ಗೆ ತಿಳಿಯೋಣ. ಸರ್ವ ಭಕ್ತರಿಗೂ ನಮಸ್ಕಾರ. ಸೊ ನಾವೀಗ ನಿಂತಿರುವಂಥ ಈ ದೇವಾಲಯ ಏನಿದೆ, ಶ್ರೀ ಗೋಪಾಲಕೃಷ್ಣ ಸ್ವಾಮಿ ದೇವಾಲಯ ಕುಜಕ್ಷೇತ್ರ ಅಂತಲೇ ಬಹಳಷ್ಟು ಹೆಸರುವಾಸಿಯಾಗಿದೆ. ಇದು SIT ಬಡಾವಣೆಯ ವಿದ್ಯಾನಿಧಿ ಮತ್ತು ವಿದ್ಯಾ ಕಾಲೇಜ್ ಏನಿದೆ, ವಿದ್ಯಾವಾಹಿನಿ ಕಾಲೇಜು, ಅಲ್ಲಿ ಸ್ಥಾಪಿತವಾಗಿದೆ. ಸೊ ಹಾಗಾಗಿ ಕೃಷ್ಣನಗರ ಅಂತಲೇ ಈ ಒಂದು ದೇವಾಲಯದಿಂದ ಏರಿಯಾಗೆ ಹೆಸರು ಬಂದಿದೆ. ಸೊ ಇದರ ಸಂಸ್ಥಾಪಕರು ಶ್ರೀಮತಿ ನಾಗರತ್ನಮ್ಮ ಮತ್ತು ಶ್ರೀಯುತ ರಂಗಣ್ಣನವರು ಸರಿಸುಮಾರು 1965ರಲ್ಲೇ ಶ್ರೀಕೃಷ್ಣ ಸೇವಾ ಸಮಿತಿ ಅಂತ ಸ್ಥಾಪನೆ ಮಾಡಿ 60 ವರ್ಷದ ದೀರ್ಘ ತಪಸ್ಸಿನ ಫಲವನ್ನು ಈ ದೇವಾಲಯದ ಕಟ್ಟಡ ಮತ್ತು 13 ದೇವತೆಗಳ ಪ್ರತಿಷ್ಠಾನ ಒಂದು ಜಾಗವನ್ನು ನೀವು ಇವತ್ತು ನೋಡ್ತಾ ಇದ್ದೀರಾ. ಸೊ ಮೂಲಭೂತವಾಗಿ ಶುರುವಾದಂಥ ದೇವಸ್ಥಾನ ಗೋಪಾಲಕೃಷ್ಣ ಸ್ವಾಮಿಯ ಒಂದು ಪ್ರತಿಷ್ಠೆಯಲ್ಲಿ 1980ರಲ್ಲಿ ಪ್ರಾರಂಭ ಆಯಿತು. ತದನಂತರ ಭಕ್ತಾದಿಗಳು ನೀಡಿದಂತಹ ಒಂದು ಉದಾರವಾದ ದೇಣಿಗೆಯಲ್ಲಿ ನವಗ್ರಹ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ನಿಜವಾದಂಥ ವಿಷಯನೇ. ಸೊ ಅದಾದ ನಂತರ 2013 ತನಕನೂ ಕೂಡ ಸಾಂಗೋಪಸಾಂಗವಾಗಿ ಪೂಜಾ ಪುನಸ್ಕಾರಗಳು, ವ್ರತಗಳು, ಹಬ್ಬ ಹರಿದಿನಗಳು, ಆಚರಣೆಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡ್ಬಂತು. ಸೊ ಅದಾದ ನಂತರ 2013ರಲ್ಲಿ ಈ ದೇವಾಲಯವನ್ನು ಪುನರ್ಜೀವನಗೊಳಿಸಬೇಕು. 2013-14ನೇ ಆ ಒಂದು ಟೈಮ್ನಲ್ಲಿ ಈ ಒಂದು ನೂತನ ಕಟ್ಟಡ ಏನು ನೋಡ್ತಾ ಇದ್ದೀರಾ, ಇದನ್ನು ನೂತನವಾಗಿ ಕಟ್ಟಿ ಮತ್ತು ಹೊಸ ದೇವರುಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಸೊ ಅಲ್ಲಿವರೆಗೂ ಇದ್ದಂತಹ ಗಣಪತಿ, ಶ್ರೀಕೃಷ್ಣ ನವಗ್ರಹ ದೇವಾಲಯಗಳ ಜೊತೆಯಲ್ಲಿ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಅದೇ ಪ್ರಕಾರವಾಗಿ ಶ್ರೀ ಓಂಕಾರೇಶ್ವರ ಮತ್ತು ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ವಿ. ಜೊತೆಯಲ್ಲಿ ಅಂಬಿಕಾ ಮಾತೆ ಪ್ರತಿಷ್ಠಾಪನೆ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಅಪ್ಪನಿಗೆ ಆರಾಧ್ಯ ದೈವ ಮತ್ತು 45 ವರ್ಷಗಳ ದೀರ್ಘಕಾಲದಲ್ಲಿ ಲಕ್ಷಾಂತರ ಜಪಗಳನ್ನು, ಸಹಸ್ರಾರ ಹೋಮವನ್ನು ಮಾಡಿ ಅಂಗಾರಕನ ಒಂದು ದಿವ್ಯ ಸಾನ್ನಿಧ್ಯವನ್ನು ಇಲ್ಲಿ ಉತ್ಪಾದನೆ ಮಾಡಬೇಕು, ಒಂದು ಸೃಷ್ಟಿ ಮಾಡಬೇಕು ಅನ್ನೋದೇನಿತ್ತು, ಆ ಒಂದು ಆಸೆನೂ ಕೂಡ ಆ ಒಂದು ಟೈಮಲ್ಲಿ ನೆರವೇರಿತು. ಆ ಒಂದು ಕಾರಣಕ್ಕೆ ಇಲ್ಲಿ ಅಂಗಾರಕ ಸ್ವಾಮಿನೂ ಕೂಡ ಬಂದು ನೆಲೆಸಿದ್ರು. ಸೊ ಕುಜಕ್ಷೇತ್ರ ಅಂತ ಅಪ್ಪ ಮನಸ್ಸಲ್ಲಿ ಆಸೆ ಇಟ್ಕೊಂಡು 65ನೇ ಇಸ್ವಿಯಲ್ಲಿ ಜ್ಞಾಪಕ ಇಟ್ಟು ಹೆಸರಿಟ್ಟಿದ್ರು, ಅದು ಈಗ ಸಾಕಾರಗೊಂಡಿದೆ. ಸೊ ಇಲ್ಲಿ ನೀವು ಈ ದೇವಾಲಯದ ಒಟ್ಟು ದೇವತೆಗಳ ಒಂದು ಸಮುಚ್ಚಯವನ್ನು ನೋಡಿದಾಗ ಅತ್ಯಂತ ಪ್ರಬಲವಾದ ಶಕ್ತಿ ಕೇಂದ್ರ ಅಂತ ನಾವ್ಯಾಕೆ ಹೇಳ್ತೀವಿ ಅಂತಂದರೆ, ಸೊ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಗಣಪತಿ ವಿಗ್ರಹ ಏನಿದೆ, ಸೊ ಇದು ನಮ್ಮ ಹಲವಾರು ಭಕ್ತರಿಗೆ ಒಳ್ಳೆಯ ಒಂದು ವರವನ್ನು ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದೆ. ಸೊ ಪ್ರತಿ ತಿಂಗಳು ಕೂಡ ಸಂಕಷ್ಟದ ಚತುರ್ಥಿ ದಿನದಂದು ವಿಶೇಷ ಪೂಜೆ ಅಲಂಕಾರ ವಿಷಯಗಳು ನಡೆಯುತ್ತೆ. ನಂತರ ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ತಿಳಿದಿರೋ ಹಾಗೆ ಕೇತು ದೇವರಿಗೆ ಸಂಬಂಧಪಟ್ಟಂಥ ಪ್ರಬಲವಾದ ದೋಷಗಳು ಜಾತಕದಲ್ಲಿ ಇರುತ್ತೆ, ಅದು ಗಣಪತಿ ಆರಾಧನೆ ಮೂಲಕವಾಗಿ ನಾವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಸೊ ಬುಧವಾರದೊತ್ತು ವಿಶೇಷವಾದ ಪೂಜೆ, ಸಂಕಷ್ಟಿಯಂದು ವಿಶೇಷವಾದ ಪೂಜೆ, ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಜ್ಞಾನಾರ್ಜನೆ, ಜ್ಞಾಪಕ ಶಕ್ತಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಮಾಡೋ ಒಂದು ಕಾರಣಗಳಿಗೋಸ್ಕರವಾಗಿ ವಿನಾಯಕನ ಸಂಬಂಧವಾಗಿ ನಮ್ಗೆ ಏನು ಅನುಗ್ರಹ ಆಗಬೇಕೋ ನವಗ್ರಹಗಳ ಮೂಲಕ ಅದೆಲ್ಲವನ್ನೂ ನಮ್ಮ ತಂದೆ ಅನುಗ್ರಹಿಸ್ತಾನೆ. ಹಾಗಾಗಿ ನೂರಾರು ಭಕ್ತರು ಆ ದಿನಗಳು ಸೇರ್ತಾರೆ. ಈ ಒಂದು ಪ್ರದೇಶ ಮತ್ತು ಬೇರೆ ನಮ್ಮ ತುಮಕೂರು ಜಿಲ್ಲೆಯನ್ನು ಬಿಟ್ಟು ಕೂಡ ಬೇರೆ ಜಿಲ್ಲೆಗಳಿಂದ ಪೂಜಾ ಪುನಸ್ಕಾರಗಳಲ್ಲಿ ಪಾಲ್ಗೊಂಡು ಬಹಳ ವಿಜೃಂಭಣೆಯಿಂದ ಅವತ್ತು ಮೋದಕದ ಅಲಂಕಾರ, ಹೂವಿನ ಅಲಂಕಾರ, ಗರಿಕೆ ಅಲಂಕಾರ, ವಿಶೇಷ ಪಂಚಾಮೃತ ಅಭಿಷೇಕ, ಸ್ವಾಮಿಗೆ ಆಭರಣ ತೊಡಿಸುವಂಥ ಕಾರ್ಯಕ್ರಮ, ನಂತರ ಮಹಾಮಂಗಳಾರತಿ ಪ್ರಸಾದ ಇವೆಲ್ಲವೂ ಕೂಡ ಅವತ್ತು ನೆರವೇರುತ್ತೆ. ಹಾಗಾಗಿ ಯಾರಿಗೆ ಜನ್ಮಜಾತಕದಲ್ಲಿ ಕೇತು ಸಂಬಂಧವಾದ ದೋಷಗಳಿರುತ್ತೆ, ಖಂಡಿತವಾಗಿ ಈ ಕ್ಷೇತ್ರವನ್ನು ಭೇಟಿ ಮಾಡಿ ಸೊ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಮಾರ್ಗೋಪಾಯಗಳನ್ನು ಹೇಳ್ಕೊಟ್ಟು ಇಲ್ಲಿ ಪರಿಹಾರ ಕಾರ್ಯಕ್ರಮವನ್ನು ನಾವು ಖಂಡಿತವಾಗಿ ಅರ್ಚಕರ ಮೂಲಕ ಮಾಡಿಸ್ಕೊಡ್ತೀವಿ. ಸೊ ಇಲ್ಲಿ ಕಾಣ್ತಿರುವಂಥ ವಿಗ್ರಹ ಗೋಪಾಲಕೃಷ್ಣ ಸ್ವಾಮಿ ವಿಗ್ರಹ ಆಗಿದೆ. ಸೊ ಇದನ್ನ ಅಪ್ಪಾಜಿಯವರು ಪ್ರತಿಷ್ಠಾಪನೆ ಮಾಡಬೇಕು ಅಂತ 76ನೇ ಇಸ್ವಿನಲ್ಲಿ ಯೋಚನೆ ಮಾಡಿದಾಗ ಸೊ ಅದನ್ನ ಕೆತ್ತನೆ ಮಾಡಲಿಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ ಯಾರು ಅಂತ ಹುಡುಕ್ತಾ ಹೋದ್ರು. ಶ್ರೀಯುತ ರಂಜಾಳ ಗೋಪಾಲ ಶೆಣೈ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶಿಲ್ಪಿಗಳೇನಿದ್ರು ನಮ್ಮ ದಕ್ಷಿಣ ಕನ್ನಡ ಕಾರ್ಕಳದಲ್ಲಿ, ಸೊ ಅವ್ರ ಕಡೆಯಿಂದ ವಿಗ್ರಹವನ್ನು ಕೆತ್ತನೆ ಮಾಡಿಸಿದ್ರು. ಒಂದು ಸಣ್ಣ ಪುಟ್ಟ ಅಪ್ಪನ ಆಸೆ ಕಂಡೀಷನ್ಸ್ ಏನಿತ್ತು, ಏಕಶಿಲಾ ವಿಗ್ರಹ ಆಗಬೇಕು, ನೀಲ ಮಹಗ ಶ್ಯಾಮನ ಮಾತು ನಿಜ ಆಗಬೇಕು, ಕಪ್ಪು ಮತ್ತು ನೀಲಿ ಮಿಶ್ರಿತವಾದ ಶಿಲೆಯಲ್ಲೇ ಆಗಬೇಕು ಅಂತ. ಆಗ ಶಿಲ್ಪಿಯವರು ನಕ್ಕು ನುಡಿದು ನಮ್ಗೊಂದು ಸ್ವಲ್ಪ ಸಮಯ ಕೊಡಿ ಅಂತ ಈ ಸುಂದರವಾದ ಭವ್ಯವಾದ ಗೋ ಸಮೇತ ಪ್ರಧಾನ ದೇವತೆಯಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಸನ್ನಿಧಾನದಲ್ಲಿ ಸಕಲ ಗ್ರಹವನ್ನು ನಿನ್ನೆ ಸರಸಿಜಾಕ್ಷ ಅನ್ನುವ ಹಾಗೆ ಮತ್ತೆ ಸರ್ವದೈವ ನಮಸ್ಕೃತಂ ಕೇಶವಂ ಪ್ರತಿಗಚ್ಚತಿ ಅಂತ ಏನು ಹೇಳ್ತೀವಿ, ಎಲ್ಲ ರೀತಿಯಾದ ದೋಷಗಳನ್ನು, ನವಗ್ರಹ ದೋಷಗಳನ್ನು, ಇತರ ದೋಷಗಳನ್ನ ಪರಿಹಾರ ಮಾಡಿದ ನಂತರ ಸ್ವಾಮಿಯ ಪಾದಾರವಿಂದದಲ್ಲಿ ಇಟ್ಟು ನಾವು ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಯಾರಿಗೆ ಸಂತಾನ ಸಮಸ್ಯೆ ಇರುತ್ತೆ, ಸಂತಾನ ಆಗ್ತಿರೋದಿಲ್ಲ, ಕೌಟುಂಬಿಕ ಸಾಮರಸ್ಯ ಇರೋದಿಲ್ಲ, ಗಂಡ ಹೆಂಡತಿಯ ಒಳಜಗಳು ಕಿತ್ತಾಟಗಳಿರ್ತದೆ ಅಂತ ಒಂದು ವಿಚಾರದಲ್ಲಿ ಶ್ರೀ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ವ್ರತ ಮತ್ತು ಪೂಜೆ ಮತ್ತು ಪಾರಾಯಣವನ್ನು ಕೂಡ ಇಲ್ಲಿ ನಮ್ಮ ಅರ್ಚಕರು ಬಹಳ ವಿಜೃಂಭಣೆಯಿಂದ ಬಹಳ ಒಂದು ಪ್ರಭಾವಶಾಲಿಯಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಮಕ್ಕಳು ಇಲ್ಲದವರು ಕೂಡ ಇಲ್ಲಿ ವಿಶೇಷ
ವಿಶೇಷವಾಗಿ ಆಗಮಿಸಿ ಆ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ವ್ರತವನ್ನು ಮಾಡಿ ಉತ್ತಮ ಫಲಗಳನ್ನು ಪಡೆದಿದ್ದಾರೆ. ಮತ್ತು ಯಾರು ಇಲ್ಲಿ ಪೂಜೆ ಮಾಡಿಸ್ಕೊ ಹೋಗ್ತಾರೆ, ನಾವು ರೆಗ್ಯುಲರ್ ಆಗಿ ಅವರಿಂದ ಫೀಡ್ಬ್ಯಾಕ್ ಅನ್ನು ತಗೊಂಡು ಎಷ್ಟರ ಮಟ್ಟಿಗೆ ಅವರಿಗೆ ಪ್ರಗತಿ ಆಗಿದೆ, ಉನ್ನತಿ ಆಗಿದೆ ವಿಚಾರಗಳನ್ನು ನೋಡ್ತೀವಿ. ಹಾಗಾಗಿ ನಿಮ್ಮ ಎಲ್ಲ ಸರ್ವ ಸಮಸ್ಯೆಗಳಿಗೂ ಕೂಡ ಈ ನಮ್ಮ ಗೋಪಾಲಕೃಷ್ಣ ಸ್ವಾಮಿ ಪ್ರಧಾನ ದೇವತೆ ಏನಿದ್ದಾರೆ, ಸೊ ಆತನು ಬಗೆಹರಿಸುವಂಥ ಶಕ್ತಿ, ಅಪ್ಪಾಜಿಯವರು ಮಾಡಿರುವಂಥ ತಪಸ್ಸು ಮತ್ತು ಕೊಟ್ಟಿರುವಂಥ ಶ್ರಮ ಏನಿದೆ ಇದರಲ್ಲಿ ಬಹಳ ಸಾಂಗೋಪಸಾಂಗವಾಗಿ ಹಲವಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಸೊ ಈ ಒಂದು ದೇವಾಲಯದ ಮೂರ್ತಿಯನ್ನು ನೋಡೋದೇ ನಿಮಗೆ ಕಣ್ಣಿಗೊಂದು ಹಬ್ಬ ಮತ್ತು ಆನಂದ. ಸೊ ಅಂತ ಕೂತಿದ್ರೆ ನಿಮ್ಮ ಮೈ ಮನಸ್ಸನ್ನೇ ಮರೆತು ಒಂದು ವಿಶೇಷವಾದ ಆನಂದ ಲೋಕಕ್ಕೆ ಹೋದಾಗೆ ನಿಮಗೆ ಭಾಸ ಆಗುತ್ತೆ. ಈ ಒಂದು ಆಧ್ಯಾತ್ಮಿಕ ಶಕ್ತಿ ಕಳೆದ 40 ವರ್ಷದಿಂದಲೂ ಕೂಡ ಸತತವಾಗಿ ಪೂಜೆ ನಡೆದುಕೊಂಡು ಬರ್ತಿರುವಂತಹ ಶ್ರೀಕೃಷ್ಣನ ವಿಗ್ರಹದಲ್ಲಿ ಅನುಭವ ಪಡಿಬೇಕು ಅಂದರೆ ಖಂಡಿತವಾಗಿಯೂ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಮಾಡಿ. ಸೊ ಒಮ್ಮೆ ನೀವು ಭೇಟಿ ಮಾಡಿದ್ರೆ ಮತ್ತೆ ಮತ್ತೆ ಭೇಟಿ ಆಗ್ತೀರಾ, ನೀವು ಬರ್ತೀರಾ, ನಿಮ್ಮವರನ್ನು ಕೂಡ ಕರೆತರ್ತೀರ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾನು ನಿಮಗೆ ಈ ಒಂದು ಸೂಕ್ತ ಸಲಹೆಯನ್ನು ಹಾಗೂ ಒಂದು ದೇವ ಪ್ರಸಾದವನ್ನು ತೆಗೆದುಕೊಳ್ಳುವ ರೀತಿಯನ್ನು ವಿವರಿಸ್ತಾರೆ. ಆಯ್ತು. ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಪ್ರಧಾನ ದೇವತೆಯಾಗಿ ದೇವಾಲಯದಲ್ಲಿ ನಿಂತಾಗ ನಾವು ನೂತನವಾಗಿ ದೇವಾಲಯದ ಕಟ್ಟಡವನ್ನು ಕಟ್ಟಬೇಕಾದ್ರೆ ನಮ್ಮ ಗುರುಹಿರಿಯರಿಗೆ ಹೊಂದಿದ್ದಂಥ ಒಂದು ಐಡಿಯಾ ಏನಪ್ಪ ಅಂತಂದರೆ, ಸೊ ಆತನ ಪತ್ನಿಯಾದ ಶ್ರೀ ಮಹಾಲಕ್ಷ್ಮಿಯವರು ಕೂಡ ಆತನ ಪಕ್ಕದಲ್ಲಿ ಇರಬೇಕು. ಹಾಗಾಗಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಪ್ರತಿಷ್ಠಾಪನೆ ಕೂಡ ಇಲ್ಲಿ ಆಗಿದೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರಿಗೆ ಅಭಿಷೇಕ, ಅಲಂಕಾರ, ಕುಂಕುಮಾರ್ಚನೆ ಮತ್ತು ಪ್ರತಿ ಸಲನೂ ಕೂಡ ದೇವಿ ಸಂಬಂಧವಾದ ಹಬ್ಬಗಳು ಬಂದಾಗ ಬಹಳಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಸೊ ಮೂಲಭೂತವಾಗಿ ಜಾತಕಗಳಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂಥ ಅಧಿದೇವತೆ ನಾವು ಮಹಾಲಕ್ಷ್ಮಿ ಅಂತ ಹೇಳೋದ್ರಿಂದ ಯಾರಿಗೆ ಜಾತಕದಲ್ಲಿ ಚಂದ್ರನ ಪ್ರಬಲವಾದ ದೋಷ ಇರುತ್ತೆ, 6-12 ಮನೆಗಳಲ್ಲಿ ಚಂದ್ರ ಇರುವಂಥದ್ದು, ಕೆಟ್ಟ ನಕ್ಷತ್ರದಲ್ಲಿ ಕೆಟ್ಟ ಫಲವನ್ನು ಕೊಡುವಂಥದ್ದು, ಮಾನಸಿಕ ಖಿನ್ನತೆ, ಮಾನಸಿಕ ಸಂಬಂಧವಾದಂತಹ ರೋಗಗಳು, ಅಪಸ್ಮಾರ ಆಗ್ಬೋದು, ಇನ್ನಿತರ ಕಾಯಿಲೆಗಳಾಗ್ಬೋದು, ಅವೆಲ್ಲವೂ ಕೂಡ ಪರಿಹಾರಕ್ಕೆ ವಿಶೇಷವಾಗಿ ನಾವು ಪ್ರತಿ ಮಂಗಳವಾರದಲ್ಲಿ, ಪ್ರತಿ ಶುಕ್ರವಾರದಲ್ಲಿ ಚಂದ್ರನ ಒಂದು ದೋಷ ಪರಿಹಾರ ಆಗಲಿಕ್ಕೆ ಅಮ್ಮನವರಲ್ಲಿ ವಿಶೇಷವಾದ ಅರ್ಚನೆ ಮತ್ತು ಸಂಕಲ್ಪ ಪೂಜೆಗಳನ್ನ ಮಾಡ್ತೀವಿ. ಸಾಕಷ್ಟು ಜನ ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಸೊ ಮಹಾಲಕ್ಷ್ಮಿ ತಮ್ಮ ಕುಟುಂಬಗಳಿಗೆ ಶಾಂತಿ, ಸಾಮರಸ್ಯ, ಸೌಹಾರ್ದತೆಯನ್ನು ಕರುಣಿಸುವ ಜೊತೆಯಲ್ಲಿ ಸಾಲ ತೀರಿಸಿಕೊಳ್ಳುವಂಥ ವಿಚಾರದಲ್ಲಿ, ಯಾವುದೇ ರೀತಿಯಾದ ಋಣವನ್ನು ಪರಿಹರಿಸಿಕೊಳ್ಳೋ ವಿಚಾರದಲ್ಲಿ, ಹಣಕಾಸಿನ ಸಂಬಂಧ ವಿಚಾರದಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಸಹಾಯ ಮಾಡಿದ್ದಾರೆ. ನಡೀತಾ ಇದೆ ಕಾರ್ಯಕ್ರಮ ಇನ್ನೂ ಕೂಡ ಮುಂದೆ. ಹಾಗಾಗಿ ಒಮ್ಮೆ ಬಂದ ಭಕ್ತರು ತಮ್ಮವರನ್ನ ತಮಗೆ ಗೊತ್ತಿರೋ ಪರಿಚಯದ ಮೂಲಕ ಹೇಳಿಕೊಂಡು ಬಾಯಿಂದ ಬಾಯಿಗೆ ಏನು ಒಂದು ಪ್ರಚಾರ ಅಂತ ಕರಿತೀವಿ, ಆ ಮೂಲಕ ಅಮ್ಮ ತಾನಾಗಿನೇ ತನ್ನ ಸನ್ನಿಧಿಗೆ ಎಲ್ಲರೂ ಕೂಡ ಭಕ್ತರನ್ನ ಕರೆಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಎಲ್ಲ ಸಮಸ್ಯೆಗಳು ಯಾವ ಸಂಬಂಧದಲ್ಲಿದೆ ಅಂತ ನಿಮ್ಗೆ ಹೇಳಿದ್ದೀನಿ, ಅದರ ಸೂಕ್ತ ಪರಿಹಾರಕ್ಕೆ ಖಂಡಿತವಾಗಿ ನೀವು ಇಲ್ಲಿ ಬಂದು ಆತ್ಮವಿಶ್ವಾಸ ಮತ್ತು ಪೂರ್ಣ ವಿಶ್ವಾಸದಿಂದ ನೀವು ಪೂಜೆಯನ್ನು ಮಾಡಿದ್ದಲ್ಲಿ ಖಂಡಿತವಾಗೂ ನೀವು ಆ ಸಮಸ್ಯೆಗಳನ್ನು ಮತ್ತು ಕಷ್ಟಗಳನ್ನು ದಾಟಬಹುದು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಯಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮ ಈ ದೇವಾಲಯದಲ್ಲಿ ಪ್ರಧಾನ ದೇವತೆ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ನಿಂತ ಮೇಲೆ ಸುಮಾರು ದೇವಾಲಯಗಳಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ, ಶಿವಶಕ್ತಿ ಮತ್ತು ಕೃಷ್ಣ ಶಕ್ತಿ ಎರಡೂ ಕೂಡ, ವಿಷ್ಣುವಿನ ಅಂಶ ಮತ್ತು ಶಿವನ ಅಂಶ ಒಂದೇ ಜೊತೆಯಲ್ಲಿ ಇರೋದು. ನಮ್ಮ ದೇವಾಲಯದ ವಿಶೇಷ ಏನಪ್ಪ ಅಂತಂದರೆ ವಿಷ್ಣು ಶಕ್ತಿ ಮತ್ತು ಶಿವಶಕ್ತಿ ಕೇಂದ್ರೀಕೃತವಾಗಿ ಒಂದೇ ಜಾಗದಲ್ಲಿ ನಿಂತಿರೋದು. ಸಾಕಷ್ಟು ಜನ ಭಕ್ತರ ಒಂದು ಅಭಿಲಾಷೆ ಅಂತ ಇಲ್ಲಿ ಓಂಕಾರ ಮೂರ್ತಿಯ ಸ್ವರೂಪದಲ್ಲಿ ನಾವು ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ವಿ. ನಿಮ್ಗೆ ಗೊತ್ತಿರೋ ಹಾಗೆ ಬಸವಣ್ಣನ ಬಿಟ್ಟು ಈಶ್ವರ ಇರೋದಿಲ್ಲ, ಈಶ್ವರನ ಬಿಟ್ಟು ಬಸವಣ್ಣ ಇರೋದಿಲ್ಲ. ಹಾಗಾಗಿ ಬಸವಣ್ಣ ತದೇಕ ದೃಷ್ಟಿಯಿಂದ ನೋಡ್ತಿರುವಂಥ ಈಶ್ವರನ ಸುಂದರವಾದ ಮೂರ್ತಿಗೆ ಪ್ರತಿ ನಮಗೆ ಸೋಮವಾರದಲ್ಲಿ ವಿಶೇಷವಾದ ರುದ್ರಾಭಿಷೇಕ, ಪ್ರತಿ ಸಲ ನಮಗೆ ತ್ರಯೋದಶಿ ಬಂದಾಗ ನಮಗೆ ರುದ್ರಾಭಿಷೇಕ ಮಾಡುವಂಥದ್ದು, ಮಾಸಿಕ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು, ಪ್ರದೋಷ ಆಚರಣೆ ಮಾಡುವಂಥದ್ದು, ಮಹಾಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಈಶ್ವರನ ಒಂದು ಪ್ರಮುಖ ಅಂಶ ನಮಗೆ ಜೀವನದಲ್ಲಿ ಗೋಚರ ಆಗೋದು ಕಲಿಯುಗಕ್ಕೆ ಅತ್ಯಂತ ಸತ್ಯ ದೈವ ಮತ್ತೆ ನಿಜವಾದ ದೈವ. ಆತನಿಗೆ ಇದ್ದಾರೆ, ಹೆಂಡತಿರಿದ್ದಾರೆ. ನಮ್ಮೆಲ್ಲ ಕಷ್ಟಗಳನ್ನು ಈಶ್ವರನು ಕೂಡ ಪಟ್ಟಿದ್ದಾನ, ಖಂಡಿತವಾಗಿ ಪಟ್ಟಿದ್ದಾನೆ. ಸೊ ಹಾಗಾಗಿ ಎಲ್ಲ ರೀತಿಯಾದ ಸಾಂಸಾರಿಕವಾದ ಸಮಸ್ಯೆ ಮತ್ತೆ ಲೋಕದ ವರಗಳನ್ನು, ಖುಷಿಯನ್ನು ಅನುಭವಿಸಿ ನಿಂತ ಪರಮೇಶ್ವರನನ್ನ ಯಾವ ಕಾರಣಕ್ಕೆ ನಾವು ಆರಾಧನೆ ಮಾಡ್ತೀವಿ? ಸೊ ನಿಮ್ಮ ಜಾತಕಗಳಲ್ಲಿ ಚಂದ್ರನ ದೋಷ ಇತ್ತು, ಮನಸ್ಸು ದುರ್ಬಲವಾಗಿತ್ತು, ಚಂದ್ರನ ಒಂದು ಒಳ್ಳೆಯ ಫಲಗಳು ಸಿಗ್ತಿಲ್ಲ ಅಂದಾಗ ಪ್ರತಿ ಸೋಮವಾರ ಬೆಳಗ್ಗೆಯಲ್ಲಿ ನಮ್ಮ ಪ್ರಧಾನ ಅರ್ಚಕರಾದ ಶ್ರೀಯುತ ವಿನಯ್ ಆಚಾರ್ಯವರವರು ಈಶ್ವರನಿಗೆ ಸಂಬಂಧಪಟ್ಟಂತೆ ರುದ್ರಾಭಿಷೇಕ ಮಾಡಬೇಕಾದ್ರೆ ಹಾಲು ಮತ್ತು ನೀರು, ಹಾಲು ಕೂಡ ಚಂದ್ರನಾಂಶ, ನೀರು ಕೂಡ ಚಂದ್ರನಾಂಶ, 13 ವಾರಗಳ ಕಾಲ ಸತತವಾಗಿ ನಾವು ಆರಾಧನೆ ಮೂಲಕ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಸುಮಾರು ಜನ ಮಾನಸಿಕ ಖಿನ್ನತೆ ಮತ್ತು ರೋಗಗಳಿಂದ ಆಚೆ ಬಂದಿರೋದು ನಿದರ್ಶನ ನಮ್ಮ ಬಳಿ ಇದೆ. ಸೊ ಅದೇ ಪ್ರಕಾರವಾಗಿ ಶನಿಗೆ ಸಂಬಂಧಪಟ್ಟಂಥ ದೋಷ, ಶನಿಗೆ ಅಧಿದೇವತೆ ಪರಮೇಶ್ವರನೇ, ಯಾಕೆಂದರೆ ಅಚ್ಚುಮೆಚ್ಚಿನ ಶಿಷ್ಯ ಮತ್ತು ಮಗ. ಹಾಗಾಗಿ ಶನೇಶ್ವರನ ದೋಷಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಶನಿವಾರ ಹಾಲು ಮತ್ತು ಎಳ್ಳನ್ನು ನಾವು ಮಿಶ್ರಣವನ್ನು ಮಾಡಿ 13 ವಾರಗಳ ಕಾಲ ಸತತವಾಗಿ ಅಭಿಷೇಕವನ್ನು ಮಾಡಿ ಶನಿ ಸಂಬಂಧವಾದ ದೋಷ, ಹೇಗೆ ಜಾಡ್ಯ, ಸೋಂಬೇರಿತನ, ಆಲಸ್ಯ, ರೋಗ, ರುಜನ, ವಯಸ್ಸಾದಂತೆ ಕಾಣೋದು, ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಗುರಿಯರನ್ನ, ಹೆಂಡತಿಯನ್ನ, ತಾಯಿಯನ್ನು ಗೌರವಿಸೋದಿಲ್ಲ. ಸೊ ಶನಿ ದೋಷ ಇದ್ದವರು
ಅತಿ ಸೋಂಬೇರಿಯಾಗಿ ಜೀವನವನ್ನು ಕಳೆದು ವ್ಯರ್ಥ ಜೀವನವನ್ನು ಕಳೀತಾರೆ ಅನ್ನೋದೊಂದು ಆಸೆ ಆಕಾಂಕ್ಷೆಗಳು ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ಅದೆಲ್ಲ ನಿವಾರಣೆಗೋಸ್ಕರವಾಗಿ ಇಲ್ಲಿ ಪ್ರತಿ ವಾರವೂ ಕೂಡ ಸೋಮವಾರ, ಶನಿವಾರ ಮತ್ತು ನಾವು ತಿಳಿಸಿದಾಗೆ ಪ್ರದೋಷ ಮತ್ತು ಮಾಸಿಕ ಶಿವರಾತ್ರಿ ಮತ್ತು ಶಿವರಾತ್ರಿ ಎಂದು ಸಾಂಗೋಪಸಾಂಗವಾಗಿ ಬಹಳ ಖುಷಿಯಿಂದ ಪಂಚಾಮೃತ ಅಭಿಷೇಕ, ಅಲಂಕಾರ, ಪೂಜೆ, ಬಿಲ್ವಪತ್ರ ಸಮರ್ಪಣೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇವೆಲ್ಲವೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ನಮ್ಮದೇ ಆಗಿರುವಂತಹ ನಮ್ಮದು ಟೆಂಪಲ್ ಗ್ರೂಪ್ ಏನಿದೆ, ಶ್ರೀಕೃಷ್ಣ ಟೆಂಪಲ್ ಗ್ರೂಪ್ ಅಂತ ವಾಟ್ಸಪ್ ಗ್ರೂಪಲ್ಲಿ ನಾವು ಇನ್ಫಾರ್ಮ್ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾರೆ, ಕೂರ್ತಾರೆ, ಅಭಿಷೇಕವನ್ನು ನೋಡಿ ಶ್ರೀ ಈಶ್ವರನ ಅಥವಾ ನಮ್ಮ ಓಂಕಾರೇಶ್ವರನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಸೊ ಈ ಮೂಲಕ ನೀವು ಕೂಡ ದೇವಾಲಯಕ್ಕೆ ಆಗಮಿಸಿ ಆ ಮೂರ್ತಿಯ ಕಾಂತಿಯನ್ನು ಕಣ್ಣಿಗೆ ತುಂಬ್ಕೋಬೇಕು ಅಂತ ಈ ಮೂಲಕ ತಮಗೆ ತಿಳಿಯಪಡಿಸ್ತಾರೆ. ಸೊ ನೀವೀಗ ಕಾಣ್ತಾ ಇರೋದು ಪಾರ್ವತಿ ದೇವಿ ಅಂಬಿಕಾತಾಯಿ ಸ್ವರೂಪದಲ್ಲಿ ಈಶ್ವರನ ಪಕ್ಕದಲ್ಲಿಯೇ ಬಸವಣ್ಣನಿಗೆ ಸನಿಹವಾಗಿ ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ಸುಂದರವಾದ ವಿಗ್ರಹ. ಸೊ ಇದನ್ನು ಪ್ರತಿಷ್ಠಾಪನೆ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ಪಾರ್ವತಿ ದೇವಿ ಅಂತ ಅಂದ ತಕ್ಷಣ ನಾವು ಜ್ಞಾಪಕ ಬರೋದು ಹೆಂಗಸಿನ ಮಾಂಗಲ್ಯ, ಹೆಣ್ಣು ಮಕ್ಕಳ ಮಾಂಗಲ್ಯ ಭಾಗ್ಯ, ಜೊತೆಯಲ್ಲಿ ಸಾಂಸಾರಿಕ ಜೀವನ. ಸೊ ಎಲ್ಲ ರೀತಿಯಾದ ಹಬ್ಬ ಹರಿದಿನ ಆಚರಣೆ, ವ್ರತ, ಗೌರಿ ಪೂಜೆ ಮತ್ತು ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ಕುಟುಂಬ ಮತ್ತು ಒಳ್ಳೆಯ ಸಂಸಾರ ಜೀವನವನ್ನು ಕೊಡಲಿಕ್ಕೂ ಕೂಡ ತಾಯಿ ಪರಮೇಶ್ವರಿ ಕಾರಣಲಾಗ್ತಾಳೆ ಅನ್ನೋ ವಿಚಾರ ಸ್ಪಷ್ಟವಾಗಿ ತಿಳಿದಿರುವಂಥದ್ದು. ಹಾಗಾಗಿ ನಿಮ್ಮ ಜಾತಕದಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂಥ ದೋಷಗಳು ಅಥವಾ ನಿಮಗೆ ರಾಹುವಿಗೆ ಸಂಬಂಧಪಟ್ಟಂಥ ದೋಷಗಳು ಇತ್ತು ಅಂತಂದರೆ ತಾಯಿ ಭವಾನಿ ಅಧಿದೇವತೆ ಆದ್ದರಿಂದ ಆರಾಧನೆ ಆ ಮೂಲಕನೇ ಮಾಡಬೇಕು ಅಂತಿರೋದ್ರಿಂದ ಇಲ್ಲಿ ಹಲವಾರು ಜನ ಜಾತಕದಲ್ಲಿ ಎಲ್ಲಿ ಅರ್ಚಕರು ಹೇಳಿ ಕಳಿಸ್ತಾರೆ ರಾಹು ದೋಷ ಅಥವಾ ಶುಕ್ರ ದೋಷ ಇದೆ ಅಂತ ಅಂದ್ಬಿಟ್ಟು ತಾಯಿ ಪಾರ್ವತಿಗೆ ಶ್ರದ್ಧಾಭಕ್ತಿಯಿಂದ ಒಟ್ಟು 13 ವಾರಗಳ ಕಾಲ ಸತತವಾಗಿ ಅಭಿಷೇಕ ಅಲಂಕಾರಗಳನ್ನು ಮಾಡಿಸುವಂಥ ವಿಚಾರಗಳು, ಪೂಜೆ ಪುನಸ್ಕಾರಗಳು, ಸಂಕಲ್ಪ ಮಾಡುವಂಥ ವಿಚಾರಗಳನ್ನು ಕೂಡ ಇಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅದೇ ಪ್ರಕಾರ ಯಾವ ಗಂಡು ಮಕ್ಕಳಿಗೆ ಹೆಣ್ಣು ಸಿಗೋದಿಲ್ಲ, ಬಹಳಷ್ಟು ತೊಂದರೆಗಳಾಗ್ತಾ ಇದೆ, ಆ ಹೆಣ್ಣು ಸಿಗುವಂಥ ವಿಚಾರಕ್ಕೆ ಬಂದಾಗ ಒಂದು ಕುಂಕುಮದ ಡಬ್ಬಿಯನ್ನು ಯಾವುದೇ ಮಂಗಳವಾರ ಶುಕ್ರವಾರ ತಂದು ತಾಯಿಯ ಪಾದದಲ್ಲಿಟ್ಟು ದಿವ್ಯ ಸಂಕಲ್ಪದಲ್ಲಿ ಮಾಡಿಕೊಂಡು ಆ ಬೀಜಾಕ್ಷರ ಮಂತ್ರ ನಾವೇನು ಉಪದೇಶ ಮಾಡ್ತೀವಿ ಅಲ್ಲಿ ಸಂಕಲ್ಪ ಮಾಡಿಕೊಂಡು ನಂತರ ಕುಂಕುಮವನ್ನು ದಿನ ಧಾರಣೆ ಮಾಡಿ ತಾಯಿಗೆ ಸಮರ್ಪಣೆ ಮಾಡ್ಕೊಳ್ಳೋದ್ರ ಮೂಲಕ ಸಾಕಷ್ಟು ಜನ ಒಳ್ಳೆ ಉತ್ತಮ ವಧುಗಳನ್ನು ಪಡೆದು ಒಳ್ಳೆ ಸಂಸಾರಿಕ ಜೀವನವನ್ನು ಪಡೆದು ಈಗ ಮಕ್ಕಳು ಸಮೇತವಾಗಿ ದೇವಾಲಯಕ್ಕೆ ಬಂದು ದರ್ಶನ ಮಾಡ್ತಿರೋದು ಸತ್ಯಕ್ಕೆ ದೂರವಾದ ಮಾತಲ್ಲ, ಸೂರ್ಯಚಂದ್ರರಿರುವಷ್ಟೇ ಸತ್ಯವಾದ ಮಾತು. ಹಾಗಾಗಿ ನಮ್ಮ ಅಂಬಿಕಾ ತಾಯಿ ಪಾರ್ವತಿ ಸ್ವರೂಪದಲ್ಲಿ ಏನು ಕೂತಿದ್ದಾಳೆ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕುಂಕುಮಾರ್ಚನೆ, ಪ್ರತಿದಿನ ದೇವಿ ಹಬ್ಬಗಳು ಬಂದಾಗ ವಿಶೇಷವಾದ ಅಲಂಕಾರ ಮತ್ತು ಪೂಜೆಗಳು. ಹಾಗಾಗಿ ಸಕಲ ಹೆಣ್ಣು ಮಕ್ಕಳಿಗೂ ಕೂಡ ವಿಶೇಷವಾಗಿ ನವರಾತ್ರಿ ದಿನದಂದು ಅದಕ್ಕೆ ಆಚರಣೆಯನ್ನು ಮಾಡಿ, ಅದಕ್ಕೆ ಅಲಂಕಾರವನ್ನು ಮಾಡಿ, ಅಷ್ಟೋತ್ತರವನ್ನು ಮಾಡಿ, ಆಕೆಯ ದರ್ಶನವನ್ನು ಪಡೆದು ಕೃತಾರ್ಥರಾಗಕ್ಕೆ ಸಾಂಗೋಪಸಾಂಗವಾಗಿ ಜನಗಳು ಬರ್ತಾರೆ. ಸೊ ನೀವು ಕೂಡ ಆ ಪಾರ್ವತಿ ದೇವಿಯ ಒಂದು ದರ್ಶನವನ್ನು ಮಾಡಿ, ಅಂಬಿಕಾ ತಾಯಿಯ ದರ್ಶನವನ್ನು ಮಾಡಿ, ಆ ಸಂಬಂಧವಾದ ಯಾವುದೇ ಜಾತಕ ದೋಷಗಳು ಅಥವಾ ನಿಮಗೆ ಬೇಕಾಗಿರುವಂಥ ಆಸೆಗಳು ಏನು ಈಡೇರಬೇಕು ಮನಸ್ಸಲ್ಲಿದೆ ಅದನ್ನು ಈಡೇರಿಸ್ಕೋಬಹುದು ಅಂತ ಈ ಮೂಲಕವಾಗಿ ತಮಗೆ ತಿಳಿಯಪಡಿಸ್ತಾರೆ. ನೀವೀಗ ಕಾಣ್ತಾ ಇರೋದು ಅಂಗಾರಕ ಸ್ವಾಮಿ ಅಥವಾ ಪೂಜಾ ಅಂತ ಏನು ಕರಿತೀವಿ, ಅದನ್ನು ಭವ್ಯವಾದಂಥ ವಿಗ್ರಹ. ಅಂಗಾರ ಬೆಂಕಿ ಉತ್ಪಾದನೆ ಮಾಡುವಂಥನು, ಭೂಮಿ ಜನಿಸಿದವನು, ಭೂಮಿಯಲ್ಲಿ ಹುಟ್ಟಿರುವಂಥನು. ಅಂಗಾರಕ, ಕುಜಗ್ರಹ, ಮಂಗಳ ಗ್ರಹ ಎಲ್ಲವೂ ಕೂಡ ಒಂದೇ ಹೆಸರು. ಈಶ್ವರ ಪುತ್ರ ಅದು ಕೂಡ ನಿಜ, ಪಾರ್ವತಿ ನಂದನ ಅದು ಕೂಡ ನಿಜ, ಭೂಮಿ ನಂದನ ಅದು ಕೂಡ ನಿಜ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.